ನಾವೇ ನಮ್ಮ ಬಾಸ್ ಆಚೆ ಇದ್ರೆ ನಾವು ಇನ್ನೂ ಖುಷಿಯಾಗಿರ್ತಿದ್ವಿ. ಆದರೆ ಆಚೆ ನೋಡೋಕ್ಕಾಗ್ತಾ ಇಲ್ಲಲ್ವಾ, ಕ್ರೇಜ್ ಮೇಲೆ ನೋಡ್ಬೇಕಂದ್ರೆ ಇನ್ನೂ ಸ್ವಲ್ಪ ಒಳ್ಳೇದು. ಅದಕ್ಕೆ ನಮಗೆ ಒಂದ್ಸಲ ಫೀಲಿಂಗ್ ಕ್ರೇಜ್ ನಿಂದ್ರೆ ಸಾಯ್ತು 3 ಆನೆ ಹೋದ್ರೂ ಭೀ ನಿಂದ್ರೆ ಚಾನ್ಸೇ ಇಲ್ಲ. ಹೌದು, ನಮ್ಮ ಬಾಸ್ ಎಲ್ಲಿ ಕ್ರೇಜ್ ಎಲ್ಲಿರ್ಬೇಕು ಅಲ್ಲೇ ಇರುತ್ತೆ. ಬಟ್ ಅವ್ರು ಎಲ್ಲಿದ್ರು ಒಳಗಡೆ ಇದ್ರು ದೇವರಷ್ಟೇ. ಹಾಂ, ಐ ಆಮ್ ಫಾರ್ ಏಟಿಂಗ್ ಫಾರ್ ಎಂಡಿಂಗ್. ಅವ್ರು ಎಲ್ಲಿ ಇರು ಹೇಗಿರಲಿ ಚೆನ್ನಾಗಿರ್ತಾರೆ. ಬಟ್ ಅವ್ರ ಫ್ಯಾನ್ಸ್ಗಳು ಯಾವತ್ತೂ ಕೈ ಬಿಡಲ್ಲ. ಕೈ ಇನ್ನೂವರೆಗೂ ಬಿಟ್ಟಿಲ್ಲ, ಬಿಡೋದು ತೋರಿಸಲ್ವಿಲ್ಲ. ಜೈ ಡಿ ಬಾಸ್. ಡಿ ಬಾಸ್ ಸಿನಿಮಾ ಮತ್ತೆ ರಿಲೀಸ್ ಆಗ್ತಿದೆ, ರಿಲೀಸು ಹೆಂಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತೈತೆ. ನಾವು ಚಿತ್ರದುರ್ಗ ಡಿಸ್ಟಿಕ್ಕು ಹೊಸದುರ್ಗ ತಾಲೂಕಿಂದ ಬಂದಿದ್ದೀವಿ. ದೂರದಿಂದ ಇಲ್ಲಿ ನೋಡಕ್ಕೆ ಬಂದಿದ್ದ ಇವತ್ತು ಬಂದಿರೋದು. ಏನು ಕ್ರೇಜ್ ನಿಲ್ಲಲ್ಲ? ಕ್ರೇಜ್ ನಿಲ್ಲಲ್ಲ, ಸಾಯೋವರೆಗೂ ಇದ್ದೇ ಇರುತ್ತೆ. ಏನು ಹೇಳ್ತೀವಿ? ಮತ್ತೇನು ಇಲ್ಲ, ಪುಷ್ಪ ನೋಡ್ಬೇಕಂತ ಬಂದಿದ್ದೀವಿ ಚಿತ್ರದುರ್ಗದಿಂದ. ನಾವು ನಮ್ಮ ಮಾವರೆಲ್ಲ ಬಂದಿದ್ದೀವಿ. ತುಂಬ ಖುಷಿ ಆಗ್ತಿದ್ದು, ನೋಡ್ಬೇಕಷ್ಟೇ ಪಿಕ್ಚರ್. ಡಿ ಬಾಸ್ ಸೆಲೆಬ್ರೇಟ್ ಆಗೋದು ಮತ್ತೆ ಬೆಳಗ್ಗೆ 6 ಗಂಟೆ ಶೋ, ಅದು ರಿಲೀಸ್ ಹ್ಞೂ ಅಣ್ಣ. ನಾನು ದೇವನಹಳ್ಳಿಯಿಂದ ಬಂದಿರೋದು. ಅಲ್ಲೇ ದೇವನಹಳ್ಳಿ ಸಂಘದಲ್ಲೇ ನಾನು ಅಧ್ಯಕ್ಷ, ಡಿ ಬಾಸ್ ಸಂಘದ ಅಧ್ಯಕ್ಷ. ಹ್ಞೂ. ಕ್ರೇಜ್ ಬಗ್ಗೆ ಏನು ಹೇಳ್ತೀರಾ? 6 ಗಂಟೆ ಶೋ, ಅದು ರಿಲೀಸ್ ಫುಲ್ ಹೌಸ್ ಸೋಲ್ಡ್ ಔಟ್ ಆಗಿದೆ ಆಲ್ರೆಡಿ ಟಿಕೆಟ್ಸ್. ನಮ್ಮ ಬಾಸ್ ಕ್ರೇಜ್ ಆಲ್ರೆಡಿ ಯಾವಾಗಲೂ ಹಂಗೆ ನಿಜವಾಗ್ಲು. ಎಷ್ಟೋ ಹೊಸ ಫಿಲಮ್ ಇಷ್ಟು ಕ್ರೇಜ್ ಇರಲ್ಲ. ಇದು ತುಂಬ ಕ್ರೇಜ್ ಇದೆ, ಅದು ನಮ್ಗೆ ಖುಷಿ. ಕಲಾಸೆಪಾಳ್ಯ ನಾನು ನಿಜವಾಗ್ಲೂ 4ನೇ ಕ್ಲಾಸಲ್ಲಿ ನೋಡಿದ ಫಿಲಮ್. ಇವಾಗ ಇನ್ನೊಂದ್ಸರಿ ನೋಡೋದು ನಂಗೆ ಇನ್ನೂ ಖುಷಿ ನಿಜವಾಗ್ಲು. ಥಿಯೇಟ್ರಲ್ಲಿ ನೋಡೋದು. ಮತ್ತೆ ರಿಲೀಸ್ ಆಗ್ತಿದೆ. ನಾವು ಕ್ರೇಜ್ ಇವತ್ತಲ್ಲ, ಇನ್ನೂ 100 ವರ್ಷ ಹೋದ ಕ್ರೇಜ್ ಹಿಂಗೆ ಇರುತ್ತೆ ಸರ್. ಇದು ಡಿ ಬಾಸ್ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ. ಬೇರೆ ಯಾವುದೇ ಹೀರೋ ಬರಲಿ, ಈ ಹೊಸ ಫಿಲ್ಮ್ ಇವತ್ತಲ್ಲ ನಾಳೆ ರಿಲೀಸ್ ಆಗಲಿ, ಅಪೋಸಿಟ್ ಬರಲಿ, ಬಾಸ್ತು ಹಳೆ ಫಿಲ್ಮ್ ರಿಲೀಸ್ ಮಾಡಿದ್ರೆ ಕ್ರೇಜ್ ಯಾವತ್ತೂ ನಿಲ್ಲಲ್ಲ. ಆಲ್ರೆಡಿ ಸೋಲ್ಡ್ ಔಟ್ ಗೊತ್ತಿರೋ ವಿಚಾರನೇ ಇದು ಅಲ್ವಾ. ಬಾಸ್ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ. ಬೆಳಿಗ್ಗೆ ಎಲ್ಲ ನೀವು ರಾತ್ರಿ 1 ಗಂಟೆ ರಿಲೀಸ್ ಮಾಡಿದ್ರು ಬರ್ತೀವಿ ನಾವು. ಡಿ ಬಾಸ್ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ. ರಿಲೀಸ್ಗೂ ಇಷ್ಟೊಂದು ಕ್ರೇಜ್ ಏನಂತೀರ ಅಂತ? ಇದು ಕ್ರೇಜ್ ನಿಲ್ಲಲ್ಲ, ಕಲ್ಟ್ ಫ್ಯಾನ್ ಬೇಸ್ ಇದು. ಯಾವತ್ತಿದ್ರೂ ಶಾಶ್ವತ. ಅವ್ರು ಹೆಂಗೆ ಇರಲಿ, ಅವ್ರ ಪರಿಸ್ಥಿತಿ ಹೆಂಗೆ ಇದ್ರೂ ಫ್ಯಾನ್ಸ್ ಆದವ್ರು ನಾವು ಬಿಟ್ಕೊಡಲ್ಲ. ಯಾವತ್ತಿದ್ರೂ ಬಾಸ. ಬೈಕ್ ತಗೊಂಡು ಬಂದು ನೋಡ್ರಿ.